ಮಾರನಾಥ ಶಾಲೋಮ್ ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗಾಗಿ ಒಂದು ಮುಯ್ ತೀರಿಸುವ ವಾಕ್ಯ ಹೇಳುತ್ತಾ ಇದ್ದಾರೆ. ಆಮೆನ್. ಮುಯ್ ತೀರಿಸೋದು ನಮ್ಮ ಕರ್ತವ್ಯನ? ಇಲ್ಲ, ಅದು ದೇವರ ಕೆಲಸವಾಗಿದೆ. ಎಸ್, ಹಲ್ಲೆಲೂಯಾ. ಅದೇನಂದ್ರೆ ಬನ್ನಿ, 2ನೇ ಥೆಸ್ಸಲೋನಿಯರ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ದ ಬುಕ್ ಆಫ್ 2 ಥೆಸ್ಸಲೋನಿಯನ್ಸ್ ಚಾಪ್ಟರ್ 1 ವರ್ಸಸ್ 6. ನಿಮ್ಮನ್ನು ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡಿಸೋದು, ಐ ಮೀನ್ ಸೀಯಿಂಗ್ ಇಟ್ ಈಸ್ ಎ ರೈಚಿಯಸ್ ಥಿಂಗ್ ವಿತ್ ಗಾಡ್ ಟು ರಿಕಂಪೆನ್ಸ್ ಟ್ರಬಲೇಷನ್ ಟು ದೆಮ್ ದಟ್ ಟ್ರಬಲ್ ಯು. ಹಲ್ಲೆಲೂಯಾ. ನಮ್ಮನ್ನು ಯಾರು ಹಿಂಸಿಸುತ್ತಾ ಇದ್ದಾರೋ, ನಮ್ಮನ್ನು ಯಾರು ಅವಮಾನ ಪಡಿಸುತ್ತಾ ಇದ್ದಾರೋ, ನಮ್ಮನ್ನು ಯಾರು ಸಂಕಟಕ್ಕೆ ಒಳಗ ಮಾಡ್ತಾ ಇದ್ದಾರೋ, ನಮ್ಮ ವಿರೋಧವಾಗಿ ಯಾರು ನಿಲ್ತಿದ್ದಾರೋ ಅವರ ಪರವಾಗಿ ನೀವೇನು ಮಾಡಬೇಡಿ. ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮನ್ನು ಸಂಕಟ ತಂದಿರೋವರಿಗೆ ನಾನು ಸಂಕಟವನ್ನು ಕೊಡುವವನು. ಆಮೆನ್. ಹಲ್ಲೆಲೂಯಾ. ನಾವು ಏನು ಮಾಡಬೇಕು? ನಾವು ಎಲ್ಲಿ ನೋಡಬೇಕು? ಪ್ರಿಯರಾದ ದೇವರ ಮಕ್ಕಳೇ, ನಮ್ಮನ್ನು ಸಂಕಟ ಪಡಿಸೋರು ಪ್ರತಿದಿನ ನಮ್ಮ ಹಗೆಗಾರರು, ನಮ್ಮ ಶತ್ರುಗಳು ಇದ್ದಾರೆ. There are lots of people who is going to trouble you every day, every minute, every second. ಅವರ ಕೆಲಸ ಏನಂದ್ರೆ ನಮ್ಮನ್ನು ಸಂಕಟ ಪಡಿಸೋದೆ, ನಮ್ಮನ್ನು ಹೇಗೇನಾದ್ರೂ ನಮ್ಮನ್ನು ನಾಶ ಪಡಿಸೋನಂತ ಎದುರು ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ಚಿಂತಿಸಬೇಡ. ನೀನು ಪ್ರತಿ ಮುಂಜಾನೆ ನನಗಾಗಿ ಎದುರು ನೋಡು. ನೀನು ಪ್ರತಿ ಮುಂಜಾನೆಯಲ್ಲಿ ನನ್ನ ಸನ್ನಿಧಾನದಲ್ಲಿ ಮಂಡಿ ಕಾಲೂರಿ ಪ್ರಾರ್ಥನೆ ಮಾಡು. ನೀವು ಅವ್ರ ಬಗ್ಗೆ ಚಿಂತಿಸಬೇಡ. ನಿನ್ನನ್ನು ಸಂಕಟ ಪಡಿಸೋರ್ನ ನಾನು ಸಂಕಟ ಪಡಿಸ್ತೀನಿ. ನಿನ್ನನ್ನು ನಾಶ ಪಡಿಸೋರ ಜೊತೆಲಿ ನಾನು ವ್ಯಾಜ್ಯ ಮಾಡ್ತೀನಿ. ನಿನಗೆ ಯಾರು ಅವಮಾನ ತರೋನ ಅಂತ ಎದುರು ನೋಡ್ತಾ ಇದ್ದಾರೋ ಅವರನ್ನು ನಾನೇ ಅವಮಾನಕ್ಕೆ ತರ್ತೀನಿ ಅಂತ ದೇವರು ಒಂದು ಗಟ್ಟಿಯಾಗಿ ದಿಟ್ಟಾದ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವ್ರ ಮಕ್ಕಳೇ, ಒಂದು ವೇಳೆ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮಗೆ ವಿರುದ್ಧವಾಗಿ ಯಾರೇನಾದ್ರೂ ಘೋರವಾಗಿ ಶತ್ರುವಾಗಿ ನಾನಾ ವಿಧವಾದ ಮಾತುಗಳಿಂದ ಬರ್ತಾ ಇದ್ದಾರಾ? ಭಯ ಪಡಬೇಡಿ. ಅವರು ಬರುವಾಗ ನೀವು ಈ ವಾಕ್ಯ ನೆನ್ಸ್ಕೊಳ್ಳಿ ಮನಸ್ಸೊಳಗ. ಅಯ್ಯ, ಇವರು ನನಗೆ ವಿರುದ್ಧವಾಗಿ ಈ ರೀತಿಯಾಗಿ ಬರ್ತಾ ಇದ್ದಾರೆ. ಅಯ್ಯ, ನನ್ನ ವಿರುದ್ಧವಾಗಿ ಬಂದಿರೋ ಜನರ ಜೊತೆಯಲ್ಲಿ ನೀನೇ ಮುಯ್ ತೀರಿಸುವಂತ ದೇವರ ಮೇಲೆ ಆಧಾರ ಪಟ್ರೆ, ಆತನನ್ನು ಕೈ ಹಿಡಿದು ನೀವು ನಡೆದ್ರೆ ನಿಶ್ಚಯವಾಗಿ, ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳುತ್ತಾ ಇದ್ದಾರೆ, ನೀನು ಸುಮ್ಮನೆ ಇರು, ನಾನು ಅವರನ್ನು ಮುಯ್ ತೀರಿಸುವ ದೇವರಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಐ ವಿಲ್ ಟ್ರಬಲ್ ದೆಮ್ ಹೂ ಟ್ರಬಲ್ ಯು. ಸೊ ಪ್ರಿಯ ದೇವರ ಮಕ್ಕಳೇ, ಭಯ ಪಡಬೇಡಿ. ನಮ್ಮನ್ನು ಯಾರು ಬಾಧೆಗೆ ಒಳಗೆ ಮಾಡ್ತಾರೋ ಅವ್ರ ಜೊತೆಯಲ್ಲಿ ಅವರನ್ನು ಕೂಡ ದೇವರ ಅದೇ ಸ್ಥಿತಿಗೆ ತರುತ್ತಾರೆ. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಚಿಂತಿಸಬೇಡಿ, ಹೆದರಬೇಡಿ. ನಮ್ಮನ್ನು ಯಾರು ಕೂಡ ವಿರುದ್ಧವಾಗಿದ್ರೆ ದೇವರು ಅವ್ರಿಗೆ ವಿರುದ್ಧವಾಗಿರುತ್ತಾರೆ. ನಿಶ್ಚಿಂತರಾಗಿರೋಣ, ದೇವರ ಮೇಲೆ ಆಧಾರ ಪಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವ ವಾಕ್ಯದ ಪ್ರಕಾರವಾಗಿ ನಮ್ಮೆಲ್ಲರ ಜೀವನದಲ್ಲಿ ಯಾರೋ ಒಬ್ಬರು ನಮ್ಮನ್ನು ನಮಗೆ ವಿರುದ್ಧವಾಗಿದ್ದಾರಯ್ಯ, ನಮ್ಮನ್ನು ಸಂಕಟ ಕೊಡೋರು ಇದ್ದಾರೆ, ನಮ್ಮನ್ನು ಅವಮಾನ ಕೊಡೋ ಇದ್ದಾರೆ, ನಮಗೆ ಹಿಂಸಿಸುವ ಜನರಿದ್ದಾರಯ್ಯ. ಅವ್ರ ಪರವಾಗಿ, ನಮ್ಮ ಪರವಾಗಿ ನೀನೇ ಅವ್ರ ಜೊತೆಯಲ್ಲಿ ವ್ಯಾಜ್ಯ ಮಾಡಿ ಈ ಮಕ್ಕಳಿಗೆ ಸ್ವಾಮಿ ನೀನು ಬಿಡುಗಡೆ ಕೊಟ್ಟು ಒಂದು ಸಾಕ್ಷಿಯಿಂದ, ಒಂದು ಅದ್ಭುತಕರವಾದ ರೀತಿಯಿಂದ ಇವರನ್ನು ನೀನು ಕಾದು ಕಾಪಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನ ಪ್ರಿಯ ದೇವ್ರ ಮಕ್ಕಳೇ, ನಾಳೆ ಮರಳಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೀವೆಲ್ಲರೂ ಸಂತೋಷವಾಗಿರಿ, ಸಮಾಧಾನವಾಗಿರಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.